ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಟ್ರೋಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ, ಇಂಟರ್ನ್ಯಾಷನಲ್ ಹೀರೋ, ಅಮೆರಿಕ, ಪಾಕಿಸ್ತಾನ, ಅದು ಇದು ಅಂತ ಜಿಯೋಪಾಲಿಟಿಕ್ಸ್ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಹೊಂದಿರುವಂಥ ಸಚಿವರು ಈಗಲೂ ನೋಡಿ ಪ್ಯಾರಿಸ್ಗೆ ಹೋಗಿ ರಫೇಲ್ ಯುದ್ಧ ವಿಮಾನದ ಮೇಲೆ ಕೂತ್ಕೊಂಡು ಪೋಸ್ ಕೊಡ್ತಾ ಇರೋದನ್ನ. ಪ್ಯಾರಿಸ್ ನಂತರ ಅಮೆರಿಕಾಗೂ ಹೋಗೋರಿದ್ರಂತೆ. ಅಮೆರಿಕದ ಬೋಸ್ಟನ್ನಲ್ಲಿ ಬೋಸ್ಟನ್ ಬಯೋಗೆ ಹೋಗಬೇಕಾಗಿತ್ತು. ಅದೇನೋ ರಾಜ್ಯದ IT ಮತ್ತು BT ವಲಯಕ್ಕೆ ಜಾಗತಿಕ ಮಟ್ಟದಲ್ಲಿ ಹೊಸ ಅವಕಾಶಗಳನ್ನು ಹಾಗೆ ಹೂಡಿಕೆಗಳನ್ನು ತರೋದಕ್ಕೆ ಅಂತೆ. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಬೇರೆ ಇರಬಹುದು. ಸೊ ಈಗ ವಿಷಯ ಏನಂದರೆ, ದೀಪದ ಬುಡ ಯಾವಾಗಲೂ ಕತ್ತಲು ಅನ್ನೋ ಹಾಗೆ ಯಾವಾಗಲೂ ಜಾಗತಿಕ ಮಟ್ಟದ ವಿಷಯದ ಬಗ್ಗೆ ಮಾತಾಡುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರದ್ದೇ ಕ್ಷೇತ್ರದ ಸಮಸ್ಯೆಗಳು ಗೊತ್ತಾಗ್ತಿಲ್ಲ ನೋಡಿ ಪಾಪ. ಅದನ್ನು ಬಂದು ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಹೇಳಬೇಕಾಯ್ತು. ನಮ್ಮ ಕಲ್ಯಾಣ ಕರ್ನಾಟಕ ತುಂಬ ಹಿಂದುಳಿದಿದೆ, ನಮ್ಮನ್ನು ಸಿಂಗಾಪುರ ಮಾಡೋದು ಬೇಡ, ಅಟ್ಲೀಸ್ಟ್ ಮೈಸೂರು ಬೆಂಗಳೂರು ಹಾಗೆ ಆದರೂ ಮಾಡಿ ಅಂತ ಲಿಟ್ರಲಿ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಹತ್ರ ಎಲ್ಲರ ಮುಂದೆ ಬೇಡ್ಕೊಳ್ತಾರೆ. ನೀವೇನೋ ನಮ್ಮ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇದು ಯಾವುದದು ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ ಹಿಂದೆ ನಮ್ಮ ಕಾಲದಲ್ಲಿ ಕೂಡ ಇವರು SM ಕೃಷ್ಣ ಹೇಳ್ತಿದ್ರು, ನಾವು ಬೆಂಗಳೂರಿಗೆ ಸಿಂಗಾಪುರ್ ಮಾಡ್ತೀವಿ. ನೀವು ಸಿಂಗಾಪುರ ಮಾಡ್ಕೊಳ್ಳಿ, ನಮಗೇನು ಬೇಡ, ನಮಗೆ ಮೈಸೂರು ಬೆಂಗಳೂರು ಮಾಡಿದ್ರೆ ಸಾಕು. ಇದನ್ನ ಕೇಳಿದಾಗ ನಗಬೇಕು ಅಳಬೇಕು ಒಂದೂ ಗೊತ್ತಾಗ್ತಿಲ್ಲ ನೋಡಿ. ಯಾರು ಮಲ್ಲಿಕಾರ್ಜುನ ಖರ್ಗೆ? ಜನ ಇವರನ್ನ 9 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. 3 ಸಲ ಸಂಸದರಾಗಿ ಸಂಸತ್ನಲ್ಲಿ ಕೂತವರು, 1 ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, 6 ಬಾರಿ ರಾಜ್ಯ ಸರ್ಕಾರದ ಸಚಿವರು, 1 ಬಾರಿ ಕೇಂದ್ರ ಸಚಿವ, 3 ಬಾರಿ ವಿಧಾನಸಭಾ ವಿಪಕ್ಷ ನಾಯಕ, 1 ಬಾರಿ ಲೋಕಸಭಾ ವಿಪಕ್ಷ ನಾಯಕ, 1 ಬಾರಿ ರಾಜ್ಯಸಭಾ ವಿಪಕ್ಷ ನಾಯಕ, ಈಗ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು. ಇಂಥ ಖರ್ಗೆ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಮುಂದೆ ಅಂಗಲಾಚಿ ಬೇಡ್ತಾ ಇದ್ದಾರೆ, ನಮ್ಮ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿಕೊಡಿ ಅಂತ. ಈಗ ನಂಗೊಂದು ಡೌಟ್, ಸುಮಾರು 50 ವರ್ಷದಿಂದ ಖರ್ಗೆ ಸಾಹೇಬ್ರು ಏನು ಮಾಡ್ತಾ ಇದ್ರು? ಕಲಬುರ್ಗಿಯನ್ನ ಮೈಸೂರು ಲೆವೆಲ್ಗೆ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀರಲ್ಲ, ಇಷ್ಟು ಸಮಯ ಅಧಿಕಾರದಲ್ಲಿದ್ದು ಮಾಡಿದ್ದೇನು ಹಾಗಾದ್ರೆ ನೀವು? ಇಷ್ಟು ವರ್ಷದಲ್ಲಿ ಅನುಮಾನವೇ ಇಲ್ಲ ಬಿಡಿ, ನಿಮ್ಮ ಕುಟುಂಬ ಅಭಿವೃದ್ಧಿ ಆಯ್ತೇ ವಿನಃ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಏನೇನೂ ಆಗಲಿಲ್ಲ. ಕಲ್ಯಾಣ ಕರ್ನಾಟಕ ಜನರ ತಲಾದಾಯ ಕೂಡ ಕಡಿಮೆಯಾಗಿ ಬುಡಕ್ಕೆ ಬಂತು ಬಿಟ್ರೆ ಮೇಲೇರಲೇ ಇಲ್ಲ. ಈಗಲೂ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರೇ 3 ಬಾರಿ ಶಾಸಕರು, ಸಚಿವರೂ ಆಗಿದ್ದಾರೆ, ಸರ್ಕಾರವೂ ಅವರದ್ದೇ ಇದೆ. ಆದರೂ ಏನೂ ಆಗ್ತಾ ಇಲ್ಲ. ಊರವರ ಬಗ್ಗೆಲ್ಲ ಮಾತಾಡ್ಕೊಂಡು ಬರುವಂಥ ಪ್ರಿಯಾಂಕ್ ಖರ್ಗೆ ಅವರ ಯೋಗ್ಯತೆಗೆ ತಮ್ಮದೇ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಾಡೋಕೆ ಆಗ್ಲಿಲ್ವಾ ಹಾಗಾದ್ರೆ? ಗುರುಮಿಟ್ಕಲ್ ಶಾಸಕರಾದ ಶರಣಗೌಡ ಕಂದಕೂರ್ ಅವರ ಮಾತು ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಏನಾದ್ರೂ ಮಾಡಬೇಕು ಅಂತ ಅಂದ್ಕೊಂಡಿರೋ ಶಾಸಕರಿಗೂ ಅಲ್ಲೇನೂ ಮಾಡೋಕ್ಕಾಗ್ತಾ ಇಲ್ಲ. ಸರ್ಕಾರದಿಂದ ಅನುದಾನವೇ ಕೊಡದೆ ಮಾಡೋದಾದ್ರೂ ಏನ್ ಹೇಳಿ? ಹಾಗಾಗಿ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ 20-25 ಕೋಟಿ ಅಂತ ಹೇಳ್ತಾ ಇದೆ. ನಾನು ತೀರ್ಮಾನ ಮಾಡಿನ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ. ಸರ್ಕಾರದ ಅಕಾಮಿಡೇಷನ್ ನಾನು ತಗಂಗಿಲ್ಲ, ಸರ್ಕಾರದ 1 ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ. ನಂದು ನಾನು ಬರ್ತೀನಿ, ನಂದು ನಾನು ಇರ್ತೀನಿ, ನಂದು ನಾನು ಉಂಡು ಕೇವಲ ಮಾತಾಡಿ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ. ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದೀವಿ ಅಧ್ಯಕ್ಷರೇ. ಜನಕ್ಕೇನೇನೋ ಕನಸುಗಳು ಹೇಳಿ ಬಂದೀವಿ ನಾವು. ನಿಮ್ ಊರಿಗೆ ಅದು ಮಾಡ್ತೀವಿ, ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ. ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವುದೇ ಅನುದಾನ ಕೇಳಂಗಿಲ್ಲ. ಇದು ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ. ಪ್ರಿಯಾಂಕ್ ಖರ್ಗೆ ಅವ್ರು ನೋಡಿದ್ರೆ ತನಗೆ ಬೇಡದೇ ಇರೋ ಕಡೆನೂ ಮೂಗು ತೂರಿಸ್ತಾರೆ. ಅದೇ BJP ಸರ್ಕಾರ ಇದ್ದಾಗ ಇವರದೇ ಬಾಯಲ್ಲಿ ಬಂದಿದ್ದೂ ಇದೆ, ಕಲ್ಯಾಣ ಕರ್ನಾಟಕ ಹಂಗಾಗಿದೆ ಹಿಂಗಾಗಿದೆ ಅಂತ. ನಮ್ಮ ಭಾಗದ ಗೋಳು ಕೇಳಕ್ಕೆ ಯಾರಿದ್ದಾರೆ ಅಧ್ಯಕ್ಷರೇ ಸರ್ಕಾರದಲ್ಲಿ? ನಮಗೆ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, ಕ್ಯಾಬಿನೆಟ್ ನಲ್ಲಿ ಕೂಡ ಸರಿಯಾದ ರೆಪ್ರೆಸೆಂಟೇಷನ್ ಇಲ್ಲ. ಕ್ಯಾಬಿನೆಟ್ ಮಾಡೋದು ಬಿಡೋದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ ಇರ್ತದೆ. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಅಧ್ಯಕ್ಷರೇ.
ಆದ್ರೆ 41 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬರೀ 2 ಮಂತ್ರಿಗಳ ಅಧ್ಯಕ್ಷರೇ ನಮ್ದು. ಆಮೇಲೆ ಬಿಜೆಪಿ ಸರ್ಕಾರ ಬಂದಾಗಂತೂ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 1 ಮಂತ್ರಿಗಿರಿ ಮತ್ತೆ 1 ಮಿನಿಸ್ಟ್ರಿ ಅಂತೂ ಕಾಯಮೆ. ಪಶುಸಂಗೋಪನೆ ಬೆಳಂಗಿ ಅವರು ಮುಂಚೆ ಇದ್ರು, ಅವರಿಗೂ 5 ವರ್ಷ ಅದೇ. ಈಗ ಪ್ರಭು ಚವ್ಹಾಣ್ ಅವರು ಬಂದಿದ್ದಾರೆ, ಅವರಿಗೂ ಅದೇ. ದನ ಕಾಯಕ್ಕೆ ನಾವು ಲಾಯಕ ಅಧ್ಯಕ್ಷರೇ. ನಾವು ಇನ್ನೂ ಒಂದು ಆನಂದ್ ಸಿಂಗ್ ಅವರು ಆಗಿದ್ದಾರೆ, ಅವರಿಗೂ ಏನೋ ಅಸಮಾಧಾನ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ನನ್ನ ಪ್ರಶ್ನೆ ಏನಿದೆ ಅಧ್ಯಕ್ಷರೇ, ನಮ್ಮ ರೆಪ್ರೆಸೆಂಟೇಷನ್ ಕ್ಯಾಬಿನೆಟ್ ನಲ್ಲಿ ಇಲ್ಲ ಅಂದ್ರೆ 2 ಕೋಟಿ ಜನರ ಧ್ವನಿ ಹೇಗೆ ಕೇಳಿಸುತ್ತೆ ಸರ್ಕಾರಕ್ಕೆ? ಏನ್ ಹೋರಾಟ ಮಾಡ್ಬೇಕಾ? ಉಪವಾಸ ಸತ್ಯಾಗ್ರಹ ನಾವು ಕೂತ್ಕೋಬೇಕಾ? ಈ ಬೇಡಿಕೆಗಳನ್ನ, ನಮ್ಮ ಜನರ ಬೇಡಿಕೆಗಳನ್ನ ಸರ್ಕಾರ ಮುಂದೆ ಯಾರು ಇಡ್ತಾ ಇದ್ದಾರೆ ಅಲ್ಲಿ? ನೀವೇ ಅಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ? ಸರ್ಕಾರದ ಮುಂದೆ ಈಗ ನೀವು ಎಷ್ಟು ಇಟ್ಟಿದ್ದೀರಾ ಅದನ್ನ ಹೇಳಿ. ಮಾತೆತ್ತಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತೀರಲ್ವಾ? ನಿಮ್ಮ ತಂದೆ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು, ಅವ್ರು ನೋಡಿದ್ರೆ ಈ ವಯಸ್ಸಲ್ಲಿ ಕ್ಷೇತ್ರದ ಅಭಿವೃದ್ಧಿ ನೆನಪಾಗಿದೆ. ಅಟ್ಲೀಸ್ಟ್ ನಿಮ್ಮಪ್ಪನ ಆಸೆ ಏನಾದರೂ ಈಡೇರಿಸಿ ಅಲ್ವಾ? ಮಾರ್ಚ್ನಲ್ಲಿ ಬಜೆಟ್ ಘೋಷಣೆ ಆದಾಗಲೂ ಇದೇ ಮಾತುಗಳು ಖರ್ಗೆ ಅವರ ಬಾಯಲ್ಲಿ ಕೇಳಿತ್ತು. 5,000 ಕೋಟಿ ರೂಪಾಯಿ ನಿಮಗೆ ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಅಂತ ಹೇಳಿದ್ರು. ಸ್ವಾಮಿ, 5,000 ಕೋಟಿಯನ್ನು ನೀವು 1,00,000 ಕೋಟಿ ವರ್ಷ ಕೊಟ್ಟರು ಕೂಡ ನಿಮ್ಮ ಸರಿ ಸಮಾನ ನಾವು ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರಿ ಸಮಾನ ಆಗ್ಬೇಕು ಅಂದ್ರೆ ನಮಗೂ ಕೂಡ ಅಷ್ಟು ಪಾಲ ಕೊಡಿ. ಏನೇ ಬಂತು ನೀವೇ ತಗೊಳ್ತೀರಿ. ಮೈಸೂರ್ಲಿಂದ ಶುರು ಆಗ್ತದೆ, ದಾವಣಗೆರೆ ಹತ್ರ ನಿಂತು ಹೋಗ್ತದೆ, ಮತ್ತು ಮುಂದಕ್ಕೆ ಬರಲ್ಲ, ಅದು ಬಳ್ಳಾರಿಗೂ ಬರಲ್ಲ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ತೂಕವಾಗಿ ಇದನ್ನ ಮಾಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ನಮ್ದು ಇರ್ತಾ ಇರಲಿಲ್ಲ. ಮತ್ತು ಈ ಪರಿಸ್ಥಿತಿ ಇವತ್ತು ಜನರಿಗೆ ಬಂದಿದ್ದು ನಾವು ಬಹಳ ಕಾಲ ಈ ಕಡೆ ಲಕ್ಷ್ಯ ಕೊಡಲಿಲ್ಲ. ಈಗಲೂ ಅದೇ ಮಾತುಗಳು. ಇಷ್ಟು ವರ್ಷ ಮುಸ್ಲಿಮರನ್ನ ಓಲೈಕೆ ಮಾಡಿಕೊಂಡು ಅವರ ಮೂಗಿಗಷ್ಟೇ ತುಪ್ಪ ಸುರಿಯೋ ಕೆಲಸ ಮಾಡಿದ್ರಲ್ವಾ? ಅದನ್ನ ಬಿಟ್ಟು ಸ್ವಲ್ಪ ಕಲ್ಯಾಣ ಕರ್ನಾಟಕದ ಕಡೆ ಗಮನ ಕೊಟ್ಟಿದ್ದಿದ್ರೆ ಹೀಗೆ ಆಗ್ತಾನೇ ಇರಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ತಂದೆ ಅವರಿಗಂತೂ ತುಂಬಾ ಲೇಟ್ ಆಗಿ ಕಲ್ಯಾಣ ಕರ್ನಾಟಕದ ನೆನಪಾಗಿದೆ. ಅಟ್ಲೀಸ್ಟ್ ನೀವಾದ್ರೂ ಬೇಗ ನೆನಪು ಮಾಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಮತ್ತೆ ಮಾಡಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.